ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ವ್ಲಾಗ್ಸಿಂದ ಮಾತಾಡ್ತಿರೋದು. ಸಾಂಬಾರ್ ಪುಡಿ ಹುರ್ತಾ ಇದ್ದೀನಿ. ಸಾಂಬಾರ್ ಪುಡಿಗೆ ಏನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾದ ಸಾಮಾನುಗಳನ್ನು ಎಲ್ಲ ತೋರಿಸ್ತಿದ್ದೀನಿ ನೋಡಿ. ಇದೇ ರೀತಿ ಸಾಂಬಾರ್ ಪುಡಿ ಬಂದಿದೆ ವೀಕ್ಷಕರೇ. ನೋಡಿ, ಚಕ್ಕೆ, ಲವಂಗ, ಚಕ್ಕೆ, ಏಲಕ್ಕಿ, ಮೆಣಸಿನಕಾಳು, ಕಪ್ಪುಗಿದಾವಲ್ಲ ಮೆಣಸಿನಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಸಾಸಿವೆ ಇಷ್ಟು ಉರಿಯಕ್ಕೆ ಹಾಕೊಂಡಿದ್ದೀನಿ. ಇಷ್ಟು ಹುರಿದ್ಬಿಟ್ಟು ಹಾಕೊಂಡಿದ್ದು ನಾನು ಮರ್ತುಬಿಟ್ಟೆ ನಿಮ್ಗೆ ಆವಾಗಲೇ ಹೇಳೋದನ್ನ. ಎಲ್ಲ ಒಂದು ಸ್ವಲ್ಪ ಒಂದೊಂದು ಚಮಚ ಹಾಕಿದ್ದೀನಿ ಅಷ್ಟೇ. ಕಡಲೆಬೇಳೆನ 2 ಚಮಚ ಹಾಕಿದ್ದೀನಿ. ಉಳಿದಿದ್ದೆಲ್ಲ ಉದ್ದಿನಬೇಳೆ 2 ಚಮಚ, ಮೆಂತೆ 1 ಚಮಚ, ಚಕ್ಕೆ ಲವಂಗ ಇಷ್ಟಿಷ್ಟು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಇದರಲ್ಲಿ 1 ಲೋಟ ಜೀರಿಗೆ ಹಾಕಿದ್ದೀನಿ. ಲೋಟ ಜೀರಿಗೆ ನೋಡಿರಿ, ಜೀರಿಗೆ ಉರಿತಾ ಇದೆ. ಮರ್ತುಬಿಟ್ಟೆ ನಾನು ಇದ್ರದ್ದು ಉರಿಯೋಕ್ಕೆ ಅದನ್ನು ಫೋನ್ ಮಾಡೋ ಫೋಟೋ ಹೊಡಿಬೇಕಾಯ್ತು, ಮರ್ತುಬಿಟ್ಟೆ. ನೋಡಿ, ಕೊತ್ತಂಬರಿ ಬೀಜ ಇಷ್ಟಿದೆ, ಹುರಿದಿಲ್ಲ, ಇದನ್ನು ಹುರಿಬೇಕು. ಈಗ ಇಷ್ಟು ಅರಿಶಿನ, ಲವಂಗ ಎಲ್ಲ ಹಾಕಾಗುತ್ತೆ. ಅರಿಶಿನ ಕೊಂಬಷ್ಟೇ, ಇನ್ನೇನು ಹಾಕಲ್ಲ. ಇದು ಹುರಿದು ಸ್ವಲ್ಪ ಹುರಿದ್ಬಿಟ್ಟು ಕುಟ್ಬಿಟ್ಟು ಹಾಕ್ತೀನಿ. ಈಗ ಕುಟ್ಟಕ್ಕೆ ಹೋದರೆ ಆರೋಗುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ರೆ ಮೆತ್ತಗಾಗುತ್ತೆ, ಆವಾಗ ಕುಟ್ಟಿದ್ರೆ ಆರಲ್ಲ. ಈ ದಪ್ಪ ತಳದ್ದು ಕುಕ್ಕರ್ ಇತ್ತಲ್ಲ, ಆ ಕುಕ್ಕರಲ್ಲಿ ಉರಿತಾ ಇರೋದು. ದಪ್ಪ ತಳ ಹಿಡ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂತ ಈ ಕುಕ್ಕರ್ನ ಉರಿಯೋಕೆ ಇಟ್ಕೊಂಡಿದ್ದೀನಿ. ಒತ್ತೋಗಲ್ಲ ನೋಡಿ. ಕೊತ್ತಂಬರಿ ಬೀಜ ಉರಿಬೇಕಾದ್ರೆ ಸಾಂಬಾರು ಉರಿಬೇಕಾದ್ರೆ ಇಂಥ ಚಂದ ಒತ್ತಲ್ಲ. ಸ್ವಲ್ಪ ಪಟ ಅಂದರೆ ತೆಗಿಬೋದು. ಜೀರಿಗೆ ಉದ್ದಿಲ್ಲ, ಸಾಕು ಈಗ ಒದ್ದಿದ್ದು. ಕೊತ್ತಂಬರಿ ಬೀಜ ಉರಿತೀನಿ. ದಪ್ಪ ತಳದ ಪಾತ್ರೆಯಲ್ಲಿ ಉರಿಬೇಕು. ಇದು ಕುಕ್ಕರ್ ಪಾತ್ರೆ ಆಗಿರೋದ್ರಿಂದ ದಪ್ಪ ತಳ ಇರುತ್ತಲ್ಲ, ಇದರಲ್ಲಿ ಉರಿಯೋಕ್ಕೆ ಚೆನ್ನಾಗಿದೆ ಅಂತ ಉರಿತಾ ಇದ್ದೀನಿ. ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂತ. ಮತ್ತು ಸಿಮ್ಮಲ್ಲಿ ಇಟ್ಕೋಬೇಕು, ಸಣ್ಣ ಉರಿ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ಅರಿಶಿನ ಹಾಗೆ ಕುಟ್ಟಕ್ಕೆ ಹೋದರೆ ಆರಿ ಬಿದ್ದೋಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ಕುಟ್ಟಿದ್ರೆ ಸಿಡಿಯಲ್ಲ ಅಂತ ಹುರಿತಾ ಇರೋದು. ಸ್ವಲ್ಪ ಹುರಿದ್ಬಿಟ್ಟು ತೆಗಿತೀನಿ ನೋಡಿ. ಒಲೆ ಹುರಿದ್ಬಿಟ್ಟಿದ್ದೀನಿ ನೋಡಿ. ಚಕ್ಕೆ 4 ಏಲಕ್ಕಿ ಅಷ್ಟೇ ಹಾಕಿರೋದು ನೋಡಿ. ಮೆಣಸಿನಕಾಳು, ಇಷ್ಟು ಮೆಣಸಿನಕಾಳು 1 ಚಮಚ ಮೆಣಸಿನಕಾಳು, ನಾವು ಊಟ ಮಾಡ್ತೀವಲ್ಲ ಚಮಚ, ಅದ್ರಲ್ಲಿ ಮೆಣಸಿನಕಾಳು ಇಷ್ಟು ಚಕ್ಕೆ ಹಾಕಿದ್ದೀನಿ. ಇದು ಕಡಲೆಬೇಳೆ, ಊಟ ಮಾಡ್ತೀವಲ್ಲ ಆ ಚಮಚದಲ್ಲಿ 3 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, ಆಮೇಲೆ ಮೆಂತೆ ಒಂದು ಅರ್ಧ ಚಮಚ ಮೆಂತೆ, ಏಕೆಂದರೆ ಕಹಿ ಬರ್ತದೆ ಮೆಂತೆ ಜಾಸ್ತಿ ಹಾಕಿದ್ರೆ. ಸಾಸಿವೆನೂ ಅರ್ಧ ಚಮಚ ಅಷ್ಟೇ. ಸಾಸಿವೆ, ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ, ಚಕ್ಕೆ, ಲವಂಗ, ಇಷ್ಟೇ ಲವಂಗ, ಇದು ಏಲಕ್ಕಿ ಇಷ್ಟೇ ಹಾಕಿರೋದು ನೋಡಿ. ಕೊತ್ತಂಬರಿ ಬೀಜ ಇಷ್ಟು ಹುರಿದಿಟ್ಟಿದ್ದೀನಿ. ಕೊತ್ತಂಬರಿ ಬೀಜನ, ಜೀರಿಗೆ, ಕೊತ್ತಂಬರಿ ಬೀಜ, ಜೀರಿಗೆ ಹುರಿದಿದ್ದೀನಿ, ಎಲ್ಲ ಹುರಿದಿದ್ದೀನಿ. ಉಪ್ಪಲು ನೋಡಿ, ಆರಲ್ಲ. ಅದೇ ಉರಿದೇ ಇದ್ದಿದ್ರೆ ಆರೋಗೋದು, ಆರಿಬಿಡವು, ಪಟ್ ಅಂತ ಆರೋಗ್ತವೆ.
ಇದನ್ನು ಇನ್ನೊಂದ್ಸರಿ ಉರಿಬೇಕು ನಾವು, ಅಷ್ಟು ಚೆನ್ನಾಗಿ ಉರಿಲಿಲ್ಲ. ಸ್ವಲ್ಪ ಉರಿದ್ರೆ ಸಾಕು. ಬಿಸಿ ಇರುತ್ತಲ್ಲ ಉರಿಯೋದು ಬಿಸಿ ಇರುತ್ತಲ್ಲ, ಬಿಸಿಗೆ ಹಾಕ್ಬಿಟ್ಟು ಒಂಚೂರು ಗುರಾಡಿದ್ರೆ ಆಯಿತು. ಸ್ವಲ್ಪ ಬಿಸಿ ಆಗಲಿದ್ದು, ಬಿಸಿ ಆದಮೇಲೆ ಸುರಿತೀನಿ ನೋಡಿ. ಫಸ್ಟ್ ನಾನು ಪುಡಿ ಮಾಡಿದ್ದೀನಿ. ಇಷ್ಟು ತರಕಾರಿ ಥರ ನೋಡಿ, ಇನ್ನೂ ಐತೆ. ಅದು ಮಿಕ್ಸಿಲಿ ಪುಡಿ ಆಗುತ್ತೆ. ನೋಡಿ ಹಾಕ್ಬಿಡ್ತೀನಿ. ಸಾಕು, ಅಷ್ಟು ಒಟ್ಟೋಗ್ತದೆ. ಪುಡಿ ಮಾಡಿದಿನಲ್ಲ ಒಟ್ಟೋಗ್ತದೆ. ಅದು ದುಂಡಿಗೆ ನಿಮ್ಗೆ ಬೇಯೋಕ್ಕಾಗಲ್ಲ. ಕುಕ್ಕರ್ ಬಿಸಿನಲ್ಲೇ ಬಿಸಿ ಆಗುತ್ತೆ. ವೀಕ್ಷಕರೇ, ಇದಕ್ಕೆ ಹಿಂಗೆ ಹಾಕಿದ್ದೀನಿ. ಹಿಂಗನ್ನು ವೀಡಿಯೋ ಮಾಡೋಕ್ಕೆ ತೋರಿಸಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಲಾಸ್ಟಿಗೆ ಅಂಗಡಿಯಿಂದ ತಂದು ಹಾಕಿದ್ನಲ್ಲ ಮಾರನೇ ದಿವಸ, ಅವತ್ತು ತೋರ್ಸೋಕ್ಕಾಗಲಿಲ್ಲ. 20 ರೂಪಾಯಿನ ಡಬ್ಬಿ ಇರುತ್ತಲ್ಲ, ಆ ಡಬ್ಬಿಲಿ ಅರ್ಧ ಭಾಗ ಹಾಕಿದ್ದೀನಿ. 20 ರೂಪಾಯಿನಲ್ಲಿ ಪ್ಯಾಕ್ ಇರ್ತದೆ, ಆ ಪ್ಯಾಕಲ್ಲಿ ಅರ್ಧ ಭಾಗದ ಹಿಂಗೆ ಹಾಕಿದ್ದೀನಿ. ಇದಕ್ಕೆ ನೋಡಿ ಕರ್ಬೇವಿನ ಸೊಪ್ಪು ಏನು ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತದೆ. ಈಗ ಗೊತ್ತಿಲ್ಲ, ಜಾಸ್ತಿ ಹಾಕಲ್ಲ, ಅಷ್ಟೇ ಸಾಕು. ಕರ್ಬೇವಿನ ಸೊಪ್ಪು ಒಂದು ಇಡಿ, ನಿಮ್ಮ ಕೈನಲ್ಲಿ ಒಂದು ಇಡಿ ಕರ್ಬೇವಿನ ಸೊಪ್ಪು ಹಾಕಬೇಕು. ಉರಿತಾ ಇದ್ದೀನಿ. ಒಂದು ಇಡಿ ಅಂದರು ಬರೀ ಸಾಕು. ನೋಡಿ ಮಾತ್ರೆನೋದೊಳಗೆ ಬಿದ್ದಿತ್ತು. ಹಾಕಿ ಮಾಡಿದ್ದೀನಿ. ಇಷ್ಟೇನ ಬೆಳಗ್ಗೆ ಸಣ್ಣದಾದ್ಮೇಲೆ ನೋಡಿ ಇಷ್ಟು ಹಾಕಿದ್ದೀನಿ. ಜೀರಿಗೆ, ಕೊತ್ತಂಬರಿ ಬೀಜ ಹುರಿದಿಟ್ಟಿದ್ದೀನಿ. ಇಷ್ಟೆಲ್ಲ ಹಾಕಿದ್ದೀನಿ. ಇದಕ್ಕೆ ಹಿಂಗೆ ಹಾಕಬೇಕು. ಹಿಂಗೆ ತೊಗೊಂಬಂದು ಹಾಕಿನಿ. ಹಿಂಗೆ ಈಗಿಲ್ಲ, ಬೆಳಗ್ಗೆ ತೊಗೊಂಬಂದು ಹಾಕಿ ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ. ಇದಿಷ್ಟು ನಾನು ಮಿಷನಿಗೆ ಕಳಿಸಲ್ಲ, ಸಾಕು ಮನೆಗೆ ಅಲ್ವಾ, ಮಿಕ್ಸಿಲಿ ಮಾಡ್ಕೊತೀನಿ. ನೋಡಿ ಸಾಂಬಾರು ಪುಡಿಗೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೆನ್ನೆ ಹುರಿದಿದ್ನಲ್ಲ ಅದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪು ಒಣಗಿಸಿ ಹುರಿದುಬಿಟ್ಟು ಹಾಕಿದ್ದೀನಿ ನೋಡಿ. ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಬೀಜ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ. ಮಿಕ್ಸ್ ಮಾಡಿದ್ದೀನಿ. ಪುಡಿ ಮಾಡ್ತೀನಿ ಈಗ. ವೀಕ್ಷಕರಿಗೆ ಇದಕ್ಕೆ ಹಿಂಗು ಹಾಕಾಗೈತೆ. 20 ರೂಪಾಯಿನ ಡಬ್ಬಿ ಬರುತ್ತಲ್ಲ, ಅದರಲ್ಲಿ ಅರ್ಧ ಭಾಗ ಹಾಕಿದ್ದೀನಿ ಹಿಂಗನ್ನು. ಹಿಂಗೆ ನಾನು ತೋರಿಸ್ಲಿಲ್ಲ, ಲಾಸ್ಟಿಗೆ ಪುಡಿ ಹಂಗೆ ಮಾಡಿಬಿಟ್ಟೆ. ನೋಡಿ ಪುಡಿ ತೋರಿಸ್ಲೇ ಇಲ್ಲ. ಈ ಪುಡಿಗೆ ಹಿಂಗನ್ನು ಆ್ಯಡ್ ಮಾಡಿದ್ದೀನಿ, ಪುಡಿ ಮಾಡಿದ್ದೀನಿ. ಈಗ ಇನ್ನೊಂದಿಷ್ಟು ಇವನ್ನು ಸುರ್ಕೊಂತೀನಿ. ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೀನಲ್ಲ, ಇದನ್ನು ಪುಡಿ ಮಾಡ್ಕೊಂಬರ್ತೀನಿ. ಸಾಂಬಾರು ಪುಡಿ ರೆಡಿ ಆಯಿತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.